ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೃಷ್ಣ ಜನ್ಮಾಷ್ಟಮಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಇದು ಭಕ್ತಿ, ನಂಬಿಕೆ, ವಾತ್ಸಲ್ಯ ಮತ್ತು ಶ್ರೀಕೃಷ್ಣನ ದಿವ್ಯ ಸ್ಮರಣೆಯ ದಿನ. ವಿಶೇಷವಾಗಿ ಸಂತಾನ ಭಾಗ್ಯವನ್ನು ಬಯಸುತ್ತಿರುವ ದಂಪತಿಗಳು ಜನ್ಮಾಷ್ಟಮಿಯಂದು ಬಾಲಗೋಪಾಲನನ್ನು ಭಕ್ತಿಯಿಂದ ಪೂಜಿಸುವುದು ಅತ್ಯಂತ ವಿಶೇಷವಾದ ಆಚರಣೆ ಎಂದು ನಮ್ಮ ಸಂಪ್ರದಾಯದಲ್ಲಿ ನಂಬಲಾಗಿದೆ. 2026ರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸೆಪ್ಟೆಂಬರ್ 4 ಶುಕ್ರವಾರದಂದು ಆಚರಿಸಲಾಗುತ್ತಿದೆ. ಹಾಗಾದರೆ ಸಂತಾನ ಭಾಗ್ಯಕ್ಕಾಗಿ ಜನ್ಮಾಷ್ಟಮಿಯಂದು ಯಾವ ರೀತಿಯ ಬಾಲಕೃಷ್ಣನ ಪೂಜೆ ಮಾಡಬೇಕು, ಯಾವ ಮಂತ್ರವನ್ನು ಜಪಿಸಬೇಕು, ಏನು ನೈವೇದ್ಯ ಮಾಡಬೇಕು, ಉಪವಾಸ ಮಾಡಬೇಕಾ, ಮಧ್ಯರಾತ್ರಿ ಹೇಗೆ ಪೂಜೆ ಮಾಡಬೇಕು, ಪೂಜೆಯ ನಂತರ ಪ್ರಸಾದ ಮತ್ತು ಹೂವುಗಳನ್ನು ಏನು ಮಾಡಬೇಕು, ಇವೆಲ್ಲವನ್ನು ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು ಬೆಳಗಿನ ಸಿದ್ಧತೆ. ಜನ್ಮಾಷ್ಟಮಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ನಂತರ ಮನೆಯ ದೇವರ ಕೋಣೆ ಅಥವಾ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ. ಪೂಜೆಗೆ ದೊಡ್ಡ ಮೂರ್ತಿ, ಬೆಳ್ಳಿಯ ತೊಟ್ಟಿಲು ಅಥವಾ ದುಬಾರಿ ವಸ್ತುಗಳೇ ಬೇಕು ಎನ್ನುವ ಅವಶ್ಯಕತೆ ಇಲ್ಲ. ನಿಮ್ಮ ಬಳಿ ಬಾಲಕೃಷ್ಣನ ಒಂದು ಫೋಟೋ ಇದ್ದರೂ ಸಾಕು. ಬಾಲಗೋಪಾಲ ಅಥವಾ ಲಡ್ಡು ಗೋಪಾಲನ ವಿಗ್ರಹ ಇದ್ದರೆ ಇನ್ನೂ ವಿಶೇಷವಾಗಿ ಪೂಜೆ ಮಾಡಬಹುದು. ಒಂದು ಸ್ವಚ್ಛವಾದ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಕೃಷ್ಣನ ಫೋಟೋ ಅಥವಾ ವಿಗ್ರಹವನ್ನು ಇಡಿ. ಪೂಜೆಗೆ ದೀಪ, ಹತ್ತಿಯ ಬತ್ತಿ, ಹೂವು, ತುಳಸಿ ಎಲೆ, ಗಂಧ, ಅಗರಬತ್ತಿ, ಹಣ್ಣು ಅಥವಾ ಮನೆಯಲ್ಲೇ ಮಾಡಿದ ಸಿಹಿ, ಬೆಣ್ಣೆ, ಕಲ್ಲು ಸಕ್ಕರೆ ಮತ್ತು ಅವಲಕ್ಕಿ ಇದ್ದರೆ ಸಾಕು. ಯಾವುದೇ ವಸ್ತು ಇಲ್ಲದಿದ್ದರೂ ಪೂಜೆಯನ್ನು ನಿಲ್ಲಿಸಬೇಡಿ. ಶ್ರೀಕೃಷ್ಣನಿಗೆ ಮುಖ್ಯವಾದದ್ದು ಭಕ್ತಿ. ಎರಡನೆಯದು ಸಂಕಲ್ಪ. ಪೂಜೆ ಪ್ರಾರಂಭಿಸುವ ಮೊದಲು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ನೀರನ್ನು ಹಿಡಿದು ಮನಸ್ಸಿನ ನಿಮ್ಮ ಇಷ್ಟಾರ್ಥವನ್ನು ನೆನಪಿಸಿಕೊಳ್ಳಿ. ಸರಳವಾಗಿ ಹೀಗೆ ಪ್ರಾರ್ಥಿಸಬಹುದು: ಶ್ರೀಕೃಷ್ಣನೇ, ಈ ಜನ್ಮಾಷ್ಟಮಿಯಂದು ನಿನ್ನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದೇನೆ. ನನ್ನ ಕುಟುಂಬಕ್ಕೆ ಆರೋಗ್ಯ, ಶಾಂತಿ, ಸಂತೋಷ ಮತ್ತು ಭಕ್ತಿಯನ್ನು ಕರುಣಿಸು. ಸಂತಾನ ಭಾಗ್ಯವನ್ನು ಬಯಸುತ್ತಿರುವ ನಮಗೆ ನಿನ್ನ ಅನುಗ್ರಹ ದೊರೆಯಲಿ. ನಮ್ಮ ಮನಸ್ಸಿನ ಆಸೆಯನ್ನು ಧರ್ಮಬದ್ಧವಾಗಿ ನೆರವೇರಿಸು. ನಿನ್ನ ಪಾದಗಳಿಗೆ ನಾನು ಶರಣಾಗಿದ್ದೇನೆ ಎಂದು ಭಕ್ತಿಯಿಂದ ಸಂಕಲ್ಪ ಮಾಡಿಕೊಳ್ಳಿ. ಕಠಿಣವಾದ ಸಂಸ್ಕೃತ ಮಂತ್ರಗಳು ಬರದಿದ್ದರೂ ಚಿಂತಿಸಬೇಕಾಗಿಲ್ಲ. ನಿಮ್ಮ ಭಾಷೆಯಲ್ಲಿ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಯು ಭಗವಂತನಿಗೆ ಅರ್ಪಣೆಯಾಗುತ್ತದೆ. ಮೂರನೆಯದು ದೀಪಾರಾಧನೆ. ಮೊದಲು ತುಪ್ಪದ ದೀಪವನ್ನು ಹಚ್ಚಿ ನಂತರ ಅಗರಬತ್ತಿಯನ್ನು ಹಚ್ಚಿ ಕೈ ಮುಗಿದು ಓಂ ಕೃಷ್ಣಾಯ ನಮಃ ಎಂದು 3 ಬಾರಿ ಜಪಿಸಿ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಕೃಷ್ಣನ ರೂಪವನ್ನು ಧ್ಯಾನಿಸಿ. ನಾಲ್ಕನೆಯದು ಬಾಲಗೋಪಾಲನ ಅಭಿಷೇಕ. ನಿಮ್ಮ ಬಳಿ ಬಾಲಗೋಪಾಲನ ವಿಗ್ರಹವಿದ್ದರೆ ಪಂಚಾಮೃತ ಅಭಿಷೇಕ ಮಾಡಬಹುದು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಕಲ್ಲು ಸಕ್ಕರೆ ಸೇರಿಸಿ ಪಂಚಾಮೃತವನ್ನು ತಯಾರಿಸಿ ಭಕ್ತಿಯಿಂದ ಬಾಲಕೃಷ್ಣನಿಗೆ ಅಭಿಷೇಕ ಮಾಡಿ. ನಂತರ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿದ ವಿಗ್ರಹವನ್ನು ಸ್ವಚ್ಛಗೊಳಿಸಿ. ವಿಗ್ರಹವಿಲ್ಲದೆ ಕೇವಲ ಫೋಟೋ ಇದ್ದರೆ ಫೋಟೋಗೆ ನೀರು ಅಥವಾ ಪಂಚಾಮೃತ ಹಾಕಬೇಡಿ. ಫೋಟೋ ಮುಂದೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು. ಐದನೆಯದು ಬಾಲಕೃಷ್ಣನ ಅಲಂಕಾರ. ಅಭಿಷೇಕ ಮಾಡಿದ ನಂತರ ಬಾಲಕೃಷ್ಣನಿಗೆ ಸ್ವಚ್ಛವಾದ ಬಟ್ಟೆ ತೊಡಿಸಿ ಹಳದಿ ಬಣ್ಣದ ಪೀತಾಂಬರ, ಚಂದನ, ತಿಲಕ, ಹೂವು, ತುಳಸಿ ಮಾಲೆ ಮತ್ತು ನವಿಲುಗರಿಯಿಂದ ಅಲಂಕರಿಸಬಹುದು. ನಿಮ್ಮ ಬಳಿ ಇವೆಲ್ಲವೂ ಇಲ್ಲದಿದ್ದರೂ ಚಿಂತಿಸಬೇಡಿ. ಸರಳವಾಗಿ ಹೂವು ಮತ್ತು ತುಳಸಿಯನ್ನು ಅರ್ಪಿಸಿದರೂ ಸಾಕು. ಆರನೆಯದು ತೊಟ್ಟಿಲು ಸೇವೆ. ಸಂತಾನ ಭಾಗ್ಯವನ್ನು ಬಯಸುವ ದಂಪತಿಗಳಿಗೆ ಬಾಲಗೋಪಾಲನ ತೊಟ್ಟಿಲು ಸೇವೆ ವಿಶೇಷವಾದ ಭಕ್ತಿಯ ಆಚರಣೆಯಾಗಿದೆ. ಒಂದು ಸಣ್ಣ ತೊಟ್ಟಿಲಿನಲ್ಲಿ ಬಾಲಕೃಷ್ಣನನ್ನು ಕುಳಿಸಿ ಅಥವಾ ಮಲಗಿಸಿ ನಂತರ ದಂಪತಿಗಳಿಬ್ಬರೂ ಸೇರಿ ಆ ತೊಟ್ಟಿಲನ್ನು ಪ್ರೀತಿಯಿಂದ ನಿಧಾನವಾಗಿ ತೂಗಬಹುದು. ಈ ಸಮಯದಲ್ಲಿ ಬಾಲಕೃಷ್ಣನನ್ನು ತಮ್ಮ ಮನೆಯ ಮಗುವಿನಂತೆ ಭಾವಿಸಿ ವಾತ್ಸಲ್ಯದಿಂದ ಪ್ರಾರ್ಥಿಸಿ. ಮನಸ್ಸಿನಲ್ಲಿ ಯಾವುದೇ ಭಯ ಅಥವಾ ಆತಂಕ ಇಟ್ಟುಕೊಳ್ಳದೆ ಕೃಷ್ಣನೇ, ನಮ್ಮ ಮನೆಯಲ್ಲಿ ಸದಾ ನಿನ್ನ ಅನುಗ್ರಹ ಇರಲಿ ಎಂದು ಬೇಡಿಕೊಳ್ಳಿ. ಏಳನೆಯದು ಸಂತಾನ ಗೋಪಾಲ ಮಂತ್ರ. ಸಂತಾನ ಭಾಗ್ಯಕ್ಕಾಗಿ ಜನ್ಮಾಷ್ಟಮಿಯಂದು ಜಪಿಸುವ ಪ್ರಮುಖ ಮಂತ್ರಗಳಲ್ಲಿ ಸಂತಾನ ಗೋಪಾಲ ಮಂತ್ರವು ಒಂದು. ಮಂತ್ರವು ಹೀಗಿದೆ: ಓಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ತೇಹಿಮೇ ತನಯಂ ಕೃಷ್ಣ ದ್ವಾತಹಂ ಶರಣಾಗತಃ. ಈ ಮಂತ್ರದ ಅರ್ಥ: ದೇವಕಿಯ ಮಗನೇ, ಗೋವಿಂದನೇ, ವಾಸುದೇವನೇ, ಜಗತ್ತಿನ ಒಡೆಯನೇ, ಶ್ರೀಕೃಷ್ಣನೇ, ನಿನಗೆ ಶರಣಾಗಿದ್ದೇನೆ. ನನಗೆ ಉತ್ತಮ ಸಂತಾನವನ್ನು ಕರುಣಿಸು. ಈ ಮಂತ್ರವನ್ನು ಸಾಧ್ಯವಾದರೆ 108 ಬಾರಿ ಜಪಿಸಬಹುದು. ತುಳಸಿ ಮಾಲೆ ಇದ್ದರೆ ಬಳಸಬಹುದು. 108 ಬಾರಿ ಮಾಡಲು ಸಾಧ್ಯವಾಗದಿದ್ದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಕ್ತಿಯಿಂದ ಜಪಿಸಿ.
ಮಂತ್ರದ ಸಂಖ್ಯೆಗಿಂತ ಮನಸ್ಸಿನ ಏಕಾಗ್ರತೆ ಮತ್ತು ಭಕ್ತಿ ಮುಖ್ಯ. ಇದರ ಜೊತೆಗೆ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 11 ಬಾರಿ ಜಪಿಸುವುದು ಮತ್ತು ಓಂ ಶ್ರೀ ಕೃಷ್ಣಾಯ ನಮಃ ಎಂದೂ ಕೂಡ ಜಪಿಸಬಹುದು. 8ನೆಯದು ನೈವೇದ್ಯ. ಬಾಲಕೃಷ್ಣನಿಗೆ ಬೆಣ್ಣೆ ಮತ್ತು ಕಲ್ಲು ಸಕ್ಕರೆ ಅರ್ಪಿಸುವುದು ಬಹಳ ಪ್ರಸಿದ್ಧವಾದ ಆಚರಣೆ. ಇದರ ಜೊತೆಗೆ ಪಾಯಸ, ಲಡ್ಡು, ಅವಲಕ್ಕಿ, ಹಣ್ಣು ಅಥವಾ ಮನೆಯಲ್ಲಿ ಮಾಡಿದ ಯಾವುದೇ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಬಹುದು. ಅವಲಕ್ಕಿಗೂ ಕೃಷ್ಣನೊಂದಿಗೆ ವಿಶೇಷವಾದ ಭಕ್ತಿಪರ ಸಂಬಂಧವಿದೆ. ಸುಧಾಮ ಮತ್ತು ಕೃಷ್ಣನ ಸ್ನೇಹದ ಕಥೆಯನ್ನು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳಿಕೊಡಬಹುದು. ನೈವೇದ್ಯದ ಮೇಲೆ ಒಂದು ತುಳಸಿ ದಳ ಇಟ್ಟು ಕೃಷ್ಣನಿಗೆ ಅರ್ಪಿಸಿ. ನೈವೇದ್ಯವನ್ನು ದೇವರಿಗೆ ಅರ್ಪಿಸುವ ಮೊದಲು ರುಚಿ ನೋಡಬಾರದು ಎಂದು ಅನೇಕ ಮನೆಗಳ ಆಚರಣೆ. ನೈವೇದ್ಯದ ಜೊತೆಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಶುದ್ಧ ನೀರನ್ನು ಇಡಬಹುದು. 9ನೆಯದು ಆರತಿ. ನೈವೇದ್ಯ ಅರ್ಪಿಸಿದ ನಂತರ ದೀಪ ಅಥವಾ ಕರ್ಪೂರದಿಂದ ಕೃಷ್ಣನಿಗೆ ಆರತಿ ಮಾಡಿ. ಆರತಿ ಮಾಡುವಾಗ ಕೃಷ್ಣನ ನಾಮಸ್ಮರಣೆ ಮಾಡಿ ನಂತರ ಕೈಮುಗಿದು, ಕೃಷ್ಣನೇ, ಪೂಜೆಯಲ್ಲಿ ತಿಳಿದೋ ತಿಳಿಯದೋ ಯಾವುದೇ ತಪ್ಪುಗಳಾಗಿದ್ದರೆ ಕ್ಷಮಿಸಿ, ನಮ್ಮ ಕುಟುಂಬಕ್ಕೆ ಆರೋಗ್ಯ, ಶಾಂತಿ, ಸಂತೋಷ ಮತ್ತು ನಿಮ್ಮ ಭಕ್ತಿಯನ್ನು ಕರುಣಿಸು ಎಂದು ಪ್ರಾರ್ಥಿಸಿ. ಮಧ್ಯರಾತ್ರಿಯ ಪೂಜೆ. ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯಲ್ಲಿ ಮಧ್ಯರಾತ್ರಿಯ ಪೂಜೆಗೆ ವಿಶೇಷ ಮಹತ್ವವಿದೆ. ಕೃಷ್ಣನ ಜನ್ಮ ಸಮಯವನ್ನು ಸ್ಮರಿಸಿಕೊಂಡು ರಾತ್ರಿ ನಿಶ್ಚಿತ ಕಾಲದಲ್ಲಿ ಕುಟುಂಬದವರು ಒಟ್ಟಾಗಿ ಸೇರಿ ಭಜನೆ, ನಾಮಜಪ ಮತ್ತು ಆರತಿ ಮಾಡಬಹುದು. ಈ ಸಮಯದಲ್ಲಿ ಮತ್ತೆ ಬಾಲಕೃಷ್ಣನಿಗೆ ಸಣ್ಣ ಪೂಜೆ ಮಾಡಿ ತೊಟ್ಟಿಲು ಸೇವೆ ಮಾಡಿ ನೈವೇದ್ಯ ಅರ್ಪಿಸಿ. ಉಪವಾಸದ ಬಗ್ಗೆ ಒಂದು ಮುಖ್ಯ ವಿಷಯ. ಜನ್ಮಾಷ್ಟಮಿಯಂದು ಕೆಲವರು ನಿರಾಹಾರ ಉಪವಾಸ ಮಾಡುತ್ತಾರೆ. ಕೆಲವರು ಹಣ್ಣು, ಹಾಲು ಅಥವಾ ಫಲಾಹಾರ ಸೇವಿಸಿ ಉಪವಾಸ ಮಾಡುತ್ತಾರೆ. ಇದು ಕುಟುಂಬದ ಸಂಪ್ರದಾಯ ಮತ್ತು ವೈಯಕ್ತಿಕ ಆರೋಗ್ಯಕ್ಕೆ ಅನುಗುಣವಾಗಿರಬೇಕು. ಅನಾರೋಗ್ಯವಿರುವವರು ಅಥವಾ ವೈದ್ಯರು ಆಹಾರ ಸೇವಿಸಬೇಕು ಎಂದು ಸೂಚಿಸುವವರು ಬಲವಂತವಾಗಿ ಉಪವಾಸ ಮಾಡಬಾರದು. ಉಪವಾಸಕ್ಕಿಂತ ಭಕ್ತಿ ಮುಖ್ಯ. ಮಧ್ಯರಾತ್ರಿಯ ಪೂಜೆಯ ನಂತರ ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಪ್ರಸಾದ ಸ್ವೀಕರಿಸಬಹುದು. ದಿನವಿಡೀ ಜನ್ಮಾಷ್ಟಮಿಯನ್ನು ಹೇಗೆ ಆಚರಿಸಬೇಕು? ಕೇವಲ ಬೆಳಗ್ಗೆ ಪೂಜೆ ಮಾಡಿ ಮುಗಿಸುವ ಬದಲು ದಿನವಿಡೀ ಕೃಷ್ಣನ ನಾಮಸ್ಮರಣೆ ಮಾಡಬಹುದು. ಕೃಷ್ಣ ಭಜನೆಗಳನ್ನು ಕೇಳಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಿ. ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ಓದಿ. ಮಕ್ಕಳಿಗೆ ಶ್ರೀಕೃಷ್ಣನ ಬಾಲಲೀಲೆಗಳ ಕಥೆಗಳನ್ನು ಹೇಳಿಕೊಡಿ. ದೇವಕಿ ಮತ್ತು ವಸುದೇವರು, ಕಂಸನ ಕಾರಾಗೃಹ, ಕೃಷ್ಣನ ಜನನ ಮತ್ತು ಗೋಕುಲಕ್ಕೆ ಕೃಷ್ಣನನ್ನು ಕರೆದೊಯ್ದ ಕಥೆಯನ್ನು ಮಕ್ಕಳಿಗೆ ಸರಳವಾಗಿ ವಿವರಿಸಿ. ಇದರಿಂದ ಹಬ್ಬದ ಆಧ್ಯಾತ್ಮಿಕವೂ ಅರ್ಥವು ಮಕ್ಕಳಿಗೆ ತಿಳಿಯುತ್ತದೆ. ಸಂತಾನ ಭಾಗ್ಯಕ್ಕಾಗಿ ಮತ್ತೊಂದು ವಿಶೇಷ ಆಚರಣೆ. ಜನ್ಮಾಷ್ಟಮಿಯಂದು ನಿಮ್ಮ ಮನೆಗೆ ಬರುವ ಸಣ್ಣ ಮಕ್ಕಳನ್ನು ಸಂತೋಷದಿಂದ ಸತ್ಕರಿಸಬಹುದು. ಅವರಿಗೆ ಹಣ್ಣು, ಸಿಹಿ, ಬೆಣ್ಣೆ, ಅವಲಕ್ಕಿ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಉಡುಗೊರೆ ನೀಡಬಹುದು. ದಾನ ಮಾಡುವಾಗ ಯಾವುದೇ ಪ್ರತಿಫಲದ ನಿರೀಕ್ಷೆ ಇರದೆ ಭಕ್ತಿಯಿಂದ ಮಾಡುವುದು ಮುಖ್ಯ. ಪೂಜೆಯ ನಂತರ ವಸ್ತುಗಳನ್ನು ಏನು ಮಾಡಬೇಕು? ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ಹೆಚ್ಚು ಸಮಯ ಹಾಗೆ ಹೊರಗೆ ಇಡಬೇಡಿ. ಪೂಜೆ ಮುಗಿದ ನಂತರ ಪ್ರಸಾದವಾಗಿ ಕುಟುಂಬದವರು ಸ್ವೀಕರಿಸಿ. ಕೃಷ್ಣನಿಗೆ ಅರ್ಪಿಸಿದ ನೀರನ್ನು ಪ್ರಸಾದವಾಗಿ ಸೇವಿಸಬಹುದು. ಉಳಿದ ನೀರನ್ನು ಗಿಡದ ಬುಡಕ್ಕೆ ಹಾಕಬಹುದು. ತುಳಸಿ ಎಲೆಗಳನ್ನು ಕಸಕ್ಕೆ ಎಸೆಯದೆ ಪ್ರಸಾದವಾಗಿ ಸ್ವೀಕರಿಸುವುದು ಅಥವಾ ಗೌರವದಿಂದ ಬಳಸುವುದು ಉತ್ತಮ. ಹೂವುಗಳು ಬಾಡಿದ ನಂತರ ಅವುಗಳನ್ನು ಗಿಡದ ಬುಡಕ್ಕೆ ಹಾಕಬಹುದು. ಮರುದಿನ ಬೆಳಗ್ಗೆ ಏನು ಮಾಡಬೇಕು? ಮರುದಿನ ಬೆಳಗ್ಗೆ ದೀಪ ಹಚ್ಚಿ ಶ್ರೀಕೃಷ್ಣನಿಗೆ ಧನ್ಯವಾದ ತಿಳಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲಂಕಾರದಲ್ಲಿದ್ದ ಹೂವುಗಳನ್ನು ತೆಗೆದು ಗೌರವದಿಂದ ವಿಲೇವಾರಿ ಮಾಡಿ. ಬಾಲಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ಮತ್ತೆ ನಿಮ್ಮ ದೇವರ ಕೋಣೆಯಲ್ಲಿ ಇಡಿ. ಇದರೊಂದಿಗೆ ಜನ್ಮಾಷ್ಟಮಿಯ ಆಚರಣೆ ಸುಂದರವಾಗಿ ಮುಕ್ತಾಯವಾಗುತ್ತದೆ. ಸ್ನೇಹಿತರೆ, ಸಂತಾನ ಭಾಗ್ಯಕ್ಕಾಗಿ ಬಾಲಗೋಪಾಲನ ಪೂಜೆ ಮಾಡುವುದು ನಮ್ಮ ಸಂಪ್ರದಾಯದಲ್ಲಿರುವ ಭಕ್ತಿಯ ಆಚರಣೆ. ಆದರೆ ಸಂತಾನಕ್ಕಾಗಿ ಸಂಬಂಧಿಸಿದ ವೈದ್ಯಕೀಯ ಸಮಸ್ಯೆಗಳು ಇದ್ದರೆ ವೈದ್ಯರನ್ನು ಸಂಪರ್ಕಿಸುವುದನ್ನು ಎಂದಿಗೂ ಮುಂದೂಡಬೇಡಿ. ಭಕ್ತಿ ಮತ್ತು ಅಗತ್ಯವಿರುವ ವೈದ್ಯಕೀಯ ಸಲಹೆ ಎರಡನ್ನೂ ಸಮತೋಲನದಿಂದ ಅನುಸರಿಸುವುದು ಉತ್ತಮ. ಹಾಗಾಗಿ ಈ ಜನ್ಮಾಷ್ಟಮಿಯಂದು ದೊಡ್ಡ ದೊಡ್ಡ ಪೂಜೆಗಳು, ದುಬಾರಿ ವಸ್ತುಗಳು ಅಥವಾ ಕಠಿಣ ಮಂತ್ರಗಳು ಅವಶ್ಯಕತೆ ಇಲ್ಲ. ಒಂದು ದೀಪ, ಒಂದು ತುಳಸಿ ದಳ, ಸ್ವಲ್ಪ ನೈವೇದ್ಯ, ಶ್ರೀಕೃಷ್ಣನ ನಾಮಸ್ಮರಣೆ ಮತ್ತು ನಿಜವಾದ ಭಕ್ತಿ ಇಷ್ಟೇ ಸಾಕು.
ಕೃಷ್ಣನನ್ನು ಮಗುವಿನಂತೆ ಪ್ರೀತಿಯಿಂದ ನೆನೆಯುವುದು. ಹೇ ಬಾಲಗೋಪಾಲನೇ, ನಮ್ಮ ಮನೆಯಲ್ಲಿ ನಿನ್ನ ಅನುಗ್ರಹ ಸದಾ ಇರಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿ. ಶ್ರೀಕೃಷ್ಣನ ಕೃಪೆಯಿಂದ ಪ್ರತಿಯೊಂದು ಮನೆಯಲ್ಲೂ ಸಂತೋಷ, ಶಾಂತಿ, ಆರೋಗ್ಯ ಮತ್ತು ಭಕ್ತಿಯ ಬೆಳಕು ತುಂಬಿರಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಈ ಮಾಹಿತಿ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ನಲ್ಲಿ ಶ್ರೀಕೃಷ್ಣ ಎಂದು ಬರೆಯಿರಿ. ಹಾಗೂ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಧನ್ಯವಾದಗಳು.